ಈಗ ಏನು ಮಾಡ್ತೀವಿ, ವಿಧಿ ಆಟ ನಮ್ಮ ಕೈಲೇನೂ ಇಲ್ಲ. ಸೊ ಅದರಿಂದ ನಾವು ಯಾವ ಗೌರವನ ಕೊಡಬೇಕೋ ಆ ಗೌರವವನ್ನು ಸಲ್ಲಿಸಲಿಕ್ಕೋಸ್ಕರ ನಾವು ಮುಂದೆ ಮೂಡಬೇಕಾದಂಥ ಅನಿವಾರ್ಯತೆ ಆದ್ದರಿಂದ ಇವತ್ತು ಎಲ್ಲರಿಗೂ ಸ್ವಲ್ಪ ಸಮಸ್ಯೆ ಆಗಿದೆ. ಆದರೂ ಚಿಂತೆ ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು 21ನೇ ತಾರೀಕು ಗಾಂಧಿ ಭಾರತದ ಕಾರ್ಯಕ್ರಮ ಮುನ್ನೂಡಿಸಿ ಜೈ ಭೀಮ್ ಜೈ ಸಂವಿಧಾನ್, ಜೈ ಭೀಮ್ ಜೈ ಬಾಪು, ಜೈ ಭೀಮ್ ಜೈ ಸಂವಿಧಾನ್ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಲಿಕ್ಕೆ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾನು ಆಹ್ವಾನಿಸಿದ್ದೇನೆ. ಇಟ್ ಇಸ್ ಎ ಬಿಗ್, ಅದು ನಮಗೂ ಗೊತ್ತಿದೆ, ಇದು ಭಾಳ ಶಾರ್ಟ್ ಟೈಮ್ ಅಂತ. ಈಗಾಗಲೇ ಏನಾಗಿದೆ, 27ನೇ ತಾರೀಕು 26ನೇ ತಾರೀಕು ಮಾವು ಅಲ್ಲಿ AICC ಅವತ್ತೊಂದು ತೀರ್ಮಾನ ಆಗೋಯ್ತು. ಎಲ್ಲಿ ವರ್ಕಿಂಗ್ ಕಮಿಟಿಲಿ ಡೇಟ್ ಶೆಡ್ಯೂಲ್ ಆಗ್ಬಿಡ್ತು. ನಾವು ಇದನ್ನು ಭಾಳ ರಿಕ್ವೆಸ್ಟ್ ಮಾಡೋದು. ಅಲ್ಲಿ 26ನೇ ತಾರೀಕು ಮಧ್ಯಪ್ರದೇಶದಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ಫೈನಲೈಸ್ ಆಗಿದೆ. ಆಮೇಲೆ ಈ ತಿಂಗಳು ಫುಲ್ಲು ಬೇರೆ ಬೇರೆ ಕಾರ್ಯಕ್ರಮನ ಈಗಾಗಲೇ AICC ಅವರು ನಮಗೆ ಡೈರೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 21ನೇ ತಾರೀಕು ಅಂತ ಹೇಳಿದ್ಮೇಲೆ 15 ಡೇಸ್ ಸಾಕು ನಮಗೆ ಕಾರ್ಯಕ್ರಮ. ಎಲ್ಲ ನಮ್ಮ ಲೀಡರ್ಸು, ಮಿನಿಸ್ಟರ್ಸು, ಶಾಸಕರು ಎಲ್ಲ ಇದ್ದಾರೆ. ನಮ್ಮ ಪಾರ್ಟಿ ಭಾಳ ನಮ್ಮದೇ ಆದಂಥ ಶಕ್ತಿ ಇದೆ ನಮ್ಮ ಪಕ್ಷಕ್ಕೆ. ವಿಲ್ ಡೂ ಇಟ್. ಅದು ನಾವು ಇನ್ವೈಟ್ ಮಾಡಿದ್ವಿ, ಇದಕ್ಕಲ್ಲ. ಇನ್ವೈಟ್ನ ಪಬ್ಲಿಕ್ ಮೀಟಿಂಗ್, ಪಾರ್ಟಿ ಮೀಟಿಂಗ್ ಕರೆಯೋಕ್ಕಾಗಲ್ಲ. ದಟ್ ವಿಲ್ ಬಿ ಎ ಗೌರ್ಮೆಂಟ್ ಪ್ರೋಗ್ರಾಮ್. ಅದು ನೋಡೋಣ. ಅದಕ್ಕೆಲ್ಲ ಒಂದು ಇದು ಕೋರ್ಸ್ ಆಫ್ ಇಯರ್, 1 ವರ್ಷ ಇದೆಯಲ್ಲ, ಅದಕ್ಕೆ ಅವ್ರು ಬರೆದಿದ್ದೀವಿ. ಅವ್ರಿಗೆ ಚೀಫ್ ಮಿನಿಸ್ಟರ್ ಬರೆದಿದ್ದಾರೆ. ಅದು ಮಾತುಕತೆ ಮಾಡಿ ಅದೆಲ್ಲ ಪ್ರೋಗ್ರಾಮ್ ಎಲ್ಲ ಇದಾಗಬೇಕು. ಒಬಾಮಾ ಬರೋದಾದ್ರೆ ಇಟ್ ಬಿ ಗೌರ್ಮೆಂಟ್ ಪ್ರೋಗ್ರಾಮ್, ಇಟ್ ಬಿ ನಾಟ್ ಬಿ ಪ್ರೋಗ್ರಾಮ್. ಕಂಪ್ಲೀಟ್ ತಿಳಿಸ್ತೀವಿ. ನೋಡ್ರಿ, ಗಾಂಧೀಜಿ ವ್ಯಾಲ್ಯೂಸ್ನ, ಅಂಬೇಡ್ಕರ್ ವ್ಯಾಲ್ಯೂಸ್ನ ಚರ್ಚೆ ಮಾಡೋದನ್ನ ಹೇಳ್ತಾ ಇದ್ದಲ್ಲ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಇದು ಉಳಿಸ್ಬೇಕಲ್ಲ ನಾವು. ಇದು ಉಳಿಸೋದಕ್ಕೆ ನಮ್ಮ ಜನರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಬೇಕಲ್ಲ, ಇದಕ್ಕೆ ರಕ್ಷಣೆ ಮಾಡಬೇಕಲ್ಲ. ಸಂವಿಧಾನ ಬಂದದಕ್ಕೆ, ಪ್ರಜಾಪ್ರಭುತ್ವ ಬಂದದಕ್ಕೆ ನಾನು ಡೆಪ್ಟಿ CM ಆಗಿದ್ದೀನಿ, ಇವರು ಮಂತ್ರಿ ಇದ್ದಾರೆ, ಅವರು ಶಾಸಕರಿದ್ದಾರೆ, ಅವ್ರ ಮಂತ್ರಿ ಇದ್ದಾರೆ, ನಮ್ಗೆ ಅಧಿಕಾರ ಎಲ್ಲ ಸಿಕ್ಕಿದೆಯಲ್ಲ, ನಿಮಗೂ ಸ್ವಾತಂತ್ರ್ಯ ಬಂದಿದೆಯಲ್ಲ. ಅದಕ್ಕೆ ಈ ಮುಂದಿನ ಶತಮಾನಕ್ಕೆ, ಈ ಮುಂದಿನ ಪೀಳಿಗೆಗೆ ನಾವು ಯಾವ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು, ನಾವೆಲ್ಲ ಗಾಂಧಿವಾದಿಗಳನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಒಂದು ಹಿಸ್ಟಾರಿಕ್ ಮೆಸೇಜ್ ಇದೆ ನಮ್ಮ ಮಕ್ಕಳಿಗೆ. ಫ್ಯೂಚರ್ ಬಗ್ಗೆ ಗೌರ್ಮೆಂಟು ಈ ಕಮಿಟಿಲಿ ಸರ್ಕಾರನೂ ಇದೆ, ಪಕ್ಷನೂ ಇದೆ. ಸರ್ಕಾರಕ್ಕೆ ಈಗಾಗಲೇ ಪಕ್ಷ ಮತ್ತು ಸರ್ಕಾರ ಇಬ್ಬರು ಸೇರಿ ಅವರೊಂದು ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ. ವೀರಪ್ಪ ಮೊಯ್ಲಿಯವರು, HK ಪಾಟೀಲ್ರು, ನಮ್ಮ ಮುನಿಯಪ್ಪನವರು, ರೆಹಮಾನ್ ಖಾನ್ ಅವರು, BL ಶಂಕರ್ ಅವರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಅವರು ಪಾರ್ಟಿ ಏನೇನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಏನು ಮಾಡ್ಬೋದು ಅಂತ ದೇ ಆರ್ ಗೈಡಿಂಗ್. ಅದೇ ಗಾಂಧಿ ಭಾರತ. ಅವರು ನಮಗೆ ಒಂದು ಕೊಟ್ಟಿದ್ದಾರೆ, ಗೈಡೆನ್ಸ್ ಕೊಟ್ಟಿದ್ದಾರೆ. ಇಡೀ ವರ್ಷ ಉದ್ದಕ್ಕೂ ಕೂಡ ಗೌರ್ಮೆಂಟು ಕೂಡ ಅದಕ್ಕೆ ಫಂಡ್ಸ್ ಅಲಾಟ್ಮೆಂಟ್ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ. ಸಪ್ರೇಟ್ ಫಂಡ್ಸ್ ಕೂಡ ಅಲಾಟ್ಮೆಂಟ್ ಆಗಿದೆ. ಗೌರ್ಮೆಂಟಿಂದನೂ ಪ್ರೋಗ್ರಾಮ್ಸ್ ಕೊಡ್ತಾರೆ. ಈಗ ಅದನ್ನು ಯಾರ್ಯಾರು ಬರ್ತಾರೆ ಅನ್ನೋದು ಕಂಪ್ಲೀಟ್ ತಿಳಿಸ್ತಾರೆ ಸಪ್ರೇಟಾಗಿ. ಡೆಲ್ಲಿಯಿಂದನೇ ನಿಮಗೂ ಮೆಸೇಜ್ ಬರ್ತದೆ, ನನಗೂ ಮೆಸೇಜ್ ಬರ್ತದೆ. ಯಾರು ನಿಮಗೇನೋ ಡಿಫ್ರೆನ್ಸ್ ಇರ್ಬೋದು, ನಮ್ಮೆಲ್ಲೂ ಯಾರಿಗೂ ಡಿಫ್ರೆನ್ಸ್ ಇಲ್ಲ. Who said there is a difference? There is no difference. Nothing. I have come here to discuss Gandhi Bharata, Jai Bapu, Jai Bhim, Jai Samvidhan rally. ಈಗ ಚರ್ಚೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಬೇರೆ ಟೈಮಲ್ಲಿ ಅದನ್ನು ಮಾತಾಡೋಣ. ಏನಾರಿದ್ದರೆ ನಿಮ್ಗೆ ಉತ್ತರ ಕೊಡ್ತೀನಿ ನಾನು. ನೋ ಸ್ಟೇಟ್ಮೆಂಟ್, ನಥಿಂಗ್ ಸ್ಟೇಟ್ಮೆಂಟ್.
ನಾವು ಯಾವ ಸ್ಟೇಟ್ಮೆಂಟ್ಗೂ ಯಾವ ವ್ಯಾಲ್ಯೂ ಇಲ್ಲ. ಇಲ್ಲಿ ನಾನೇನು ಕೂತ್ಕೊಂಡು ಮಾತಾಡ್ತೀನಿ, ಅಲ್ಲಿ CM ಏನು ಕೂತ್ಕೊಂಡು ಮಾತಾಡ್ತಾರೆ ಅಷ್ಟು ಮಾತ್ರ. ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ತಿಳ್ಕೊಂಡು ನಿಧಾನಕ್ಕೆ ಉತ್ತರ ಹೇಳೋಣ. ನನಗೆ ಐ ಡೋಂಟ್ ನೋ ಅಬೌಟ್ ಇಟ್. ಇನ್ನು ಟೈಮ್ ಇದೆ. ಇನ್ನು ಕೆಲವ್ರಿಗೆ ರಿಟೈರ್ಮೆಂಟ್ ಜನವರಿಲಿ ಆಗ್ತಿದ್ದಾರೆ. ಇಲ್ಲಿ ಒಟ್ಟಿಗೆ ಒಂದೇ ಸತಿ ಮಾಡ್ತೀವಿ. ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದ್ವಿ. ಕ್ಯಾಬಿನೆಟಲ್ಲಿ ವಿ ಹ್ಯಾವ್ ಆಥರೈಸ್ ದಿ ಚೀಫ್ ಮಿನಿಸ್ಟರ್. ಇನ್ನು ಒಂದು ವೇಕೆನ್ಸಿ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಆ ವೇಕೆನ್ಸಿ ಆದ ತಕ್ಷಣ ಇನ್ನೆಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ, ಆಥರೈಸ್ ಮಾಡಿದ್ದೀವಿ. ಅವರು ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಆಯ್ತು, ಅವ್ರು ಮಾಡ್ತಾ ಇರಲಿ. ನಾವು ನಮ್ಮ ಸಿದ್ಧಾಂತನ, ನಮ್ಮ ನಂಬಿಕೆನ, ನಮ್ಮ ಆಚಾರ ವಿಚಾರನ ಹೇಳಲಿಕ್ಕೆ ಸರ್ಕಾರದ ಮುಖಾಂತರನೇ ನಾವು ಮಾಡೋದು. ಬಸವಣ್ಣವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ಕೆಂಪೇಗೌಡರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ಗಾಂಧೀಜಿಯವ್ರದ್ದು ಸ್ಟ್ಯಾಚ್ಯೂ ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಮಾಡ್ತೀವಿ. ಈ ದೇಶದಲ್ಲಿ ಯಾವ ಮೂರ್ತಿ ಇಲ್ಲದೆ ಹೋದಷ್ಟು ಜಾಸ್ತಿ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿದೆ. ಅದನ್ನು ಮರ್ತುಬಿಟ್ಟಿದ್ದಾರೆ ಕೆಲವರು. ಅದೆಲ್ಲ ನಾವು ನೆನಪು ಮಾಡಬೇಕಲ್ಲ, ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಕ್ಕೆ ನಾವು ಹಂಗಾರೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ವಿಧಾನಸೌಧದ ಮುಂದೆ ಹಾಕಿದ್ವಲ್ಲ, ಸರ್ಕಾರದಲ್ವಾ ಅದು? ಗಾಂಧೀಜಿ ಸ್ಟ್ಯಾಚ್ಯೂ ಸರ್ಕಾರದಲ್ವಾ? ನೆಹರು ಸ್ಟ್ಯಾಚ್ಯೂ ಸರ್ಕಾರದಲ್ವಾ? ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರೋಗ್ರಾಮ್, ಇಟ್ ಇಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್. ಮುಂದಕ್ಕೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾರ್ಯಕ್ರಮ, ಅವ್ರು ಕೊಟ್ಟ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ನಾವೇನೇನೋ ಹೊಸ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಆಯಿತು, ಅದಕ್ಕೆ ಬಸವರಾಜ ಬೊಮ್ಮಾಯಿಗೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ ಸಪ್ರೇಟಾಗೆ. ಎಲ್ಲ ಪಟ್ಟಿ ಮಾಡ್ಕೊಂಡಿರಿ, ಅವ್ರು ಯಾರು ಏನು ಹೇಳವ್ರೆ ಎಲ್ಲರಿಗೂ ಉತ್ತರ ಕೊಡೋಣ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್, ಗುಡ್ ಲಕ್ ಟು ದೆಮ್, ನ್ಯೂ ಇಯರ್ ಟು ದೆಮ್. ಸದ್ಯ ಅವ್ರದ್ದೆಲ್ಲ ಒಲೆ ಬೇಕಾರೆ ನಮ್ಮ ಹತ್ರ ಇದು ಸೂಜಿ ಇದೆ, ಸೂಜಿನೂ ಇದೆ, ದಾರ ಇದೆ, ಎರಡು ಸೇರಿ ಕಳ್ಸಿಕೊಡ್ತೀನಿ. ಫಸ್ಟ್ ಅವ್ರ ಮನೆ ಹೊಲ್ಕೊಳ್ಳಿ. ಓಕೆ, ಒಂದು ನಿಮಿಷ. Today I am very happy to congratulate all of you, to wish you a very happy new year. I have been here. You all know that we were just celebrating this Gandhi Bharat, our Jai Bapu, Jai Bhim, Jai Samvidhan rally, which was supposed to be conducted on 27th. We had to defer it because our leader Manmohan Singh ji demised. So the Congress Working Committee had various resolutions. We have a big program for a year. We have a very big program for the entire year. So we have planned a program. AICC has instructed us to conduct the same program on 21st December 2025, 21st January 2025, which we were supposed to have it on 27th December 2026. So we are just postponing 24. So the AICC has decided. So we all have requested our leaders to continue with their program, and a massive rally will be organized. Jai Bapu, Jai Bhim, Jai Samvidhan rally will be organized on 12 noon in Belagavi on the same ground. The government also will organize a separate Gandhi statue program, which has been our speaker and our party legislators will go on. So it will go on. So I request all of you to cooperate. We have instructed our Block Congress Committee, all the leaders of the legislative party and our DCC office bearers and the PCC presidents, DCC president and the BCC president to participate on 13th. 13th we are going to have a preparatory meeting, and
we have directed all the legislators and the leaders to have a preparation meeting on 15th and 16th of this month to represent on 21st at Belgaum. So meetings will be conducted. So Congress Legislative Party meeting also will be conducted by my Chief Minister on 13th evening. We will have a meeting at Bharat Jodo Bhavan in the morning. The entire general body will participate in that meeting. This is we have organized. We have joined here to send a message to all of you and all our party cadres that you have to get prepared for your big rally which will be conducted on 21st. Later there is a big program which has been given by the ACC. I will communicate to them later in the days to come after we get a detailed program. Sir, is CLP meeting being held based on this 21st January event, or are there any issues to discuss? See, Congress Working Committee has decided various programs for the country. Karnataka is a part of the country. So we are also a party leaders in this. They have given us a guidelines. We will discuss as the Congress Legislative Party. Various issues may be discussed in the interest of the Congress Party, in the interest of the government and a common man. Always Congress Party believes in taking every sections together. That is what we do. We discuss when legislators are there. We discuss to give a direction to the cadres and to the government. Sir, speculations are there that there will be some changes in the KPCC, some DINA meeting or something like that. All it is a media created news. No one is authorized to speak anything. I am sitting here as a president. Till I am here, you please ask me. My word stands final. The ACC General Secretary word stands final. As far as the government is concerned, my CM's word stands final. Sir, there is another media report published today which shares that you have shown your concern regarding the secret dinner parties. It is all fake news. You don't carry on the news which someone creates or spreads. Thank you. Sir, the High Command has warned the party. Sir, ನೀವ್ಯಾರು ಮಾತಾಡ್ಬೇಕಾ? ಪರಮೇಶ್ವರ್, ಸತೀಶ್, ಮೋದಿ ಸಾಹೇಬ್ರೆ. ಆಯ್ತು, ಎಲ್ಲ ಮಾತಾಡಿ. ಅಧ್ಯಕ್ಷರು ಹೇಳಿದ್ ಕೇಳಿದ್ರೇನ್ರಿ? ಹೇಳ್ಕೊಂಡು ಹೋಗಿ. ಸರ್, ಈ ಡೆಲ್ಲಿ ಎಲೆಕ್ಷನ್ಸ್ಗೆ ನೀವು ಮೊನ್ನೆ ಅನೌನ್ಸ್ ಮಾಡಿದ್ರೆ ಇಲ್ಲೇ ಇಂಪ್ಲಿಮೆಂಟ್ ಮಾಡಿರೋದು ನೋಡಿ, ಡೆಲ್ಲಿ ಚುನಾವಣೆ ಸಂದರ್ಭ ನಿಮಗೆ ಪ್ರೂವ್ ಮಾಡ್ಬೇಕಾ? ಡೆಲ್ಲಿ ಸರ್, ನಿಮಗೆ ಪ್ರೂವ್ ಮಾಡ್ಬೇಕಾ? ಅಲ್ಲಿ ಒಂದು ಸ್ಕೀಮ್ ಅನೌನ್ಸ್ ಮಾಡಿದ್ರೆ ಅದು ಎಫೆಕ್ಟ್ ಆಗುತ್ತೆ ಇಂಡಿಯನ್ ಇಂಪ್ಲಿಮೆಂಟೇಷನ್. ನೋಡಿ, AICC ಪ್ರತಿನಿಧಿಯಾಗಿ ನಾನು ಹೋಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ಕಾರ್ಯಕರ್ತನಾಗಿ ನಾನು ಪ್ಯಾರಿ ದೀದಿ 2,500 ರೂಪಾಯಿ ಕೊಡ್ತೀವಿ ಅಂತೇಳಿ ಇಲ್ಲಿ ಹಂಗೆ ಅನೌನ್ಸ್ಮೆಂಟ್ ಮಾಡಿದ್ದು. ಸೋನಿಯಾ ಗಾಂಧಿಯವರ ಪುತ್ರಿ ಪ್ರಿಯಾಂಕಾ ಗಾಂಧಿಯವರು ಬಂದು ಯಾವ ರೀತಿ ಅನೌನ್ಸ್ ಮಾಡಿದ್ರು ಆ ರೀತಿ ನಾನು ಅಲ್ಲಿ ಹೋಗಿ ಅನೌನ್ಸ್ಮೆಂಟ್ ಮಾಡಿ ಪಕ್ಷದ ಪರವಾಗಿ ಬಂದಿದ್ದೇನೆ. ವಿಶ್ವಾಸ ಇದೆ, ಜನರು ಬದಲಾವಣೆ ತರ್ತಾರೆ, ಕಾಂಗ್ರೆಸ್ ಸರ್ಕಾರ ಬರ್ತದೆ. ಕರ್ನಾಟಕ ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ ಡೆಲ್ಲಿ ಗೌರ್ಮೆಂಟ್ನ ಫಾರ್ಮ್ ಮಾಡಿದ್ದು. ಸೊ ಈ ಸತಿ ಹಿಂದೆ 3 ಬಾರಿ ನಮ್ಮ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ವಿಶ್ವಾಸ ಇದೆ. ನಾವು ವಿ ಆರ್ ದಿ ಟ್ರೆಂಡ್ ಸೆಟ್ಟರ್ಸ್. ಕರ್ನಾಟಕ ಇವರು ನಮ್ಮ ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ಮ್ಯಾನಿಫೆಸ್ಟೋ ಮಾಡಿದ್ದು. ಆ ಮ್ಯಾನಿಫೆಸ್ಟೋ ಯಶಸ್ವಿಯಾಗಿದೆ. ನೀವೆಲ್ಲ ನಮಗೆ ಬೆಂಬಲ ಕೊಟ್ಟಿದ್ದೀರಿ. ನಾವು ಏನು ಮಾತು ಕೊಟ್ಟಿದ್ದೋ ವಿತಿನ್ 24 hours ಸ್ವೇರ್ ಮಾಡಿದ ತಕ್ಷಣ ನಾವು ಡಿಸಿಷನ್ ಮಾಡಿ ನಾವು ಎಲ್ಲ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆದೇಶ ಮಾಡಿದ್ದೇವೆ. 3 ತಿಂಗಳೊಳಗಡೆ ಜನರಿಗೆ ಹಣ ಎಲ್ಲ ತಲುಪಿತು. 1,22,00,000 ಜನರಿಗೆ 2,000 ರೂಪಾಯಿ ಅಂತೆ ಪ್ರತಿ ತಿಂಗಳು ಹೋಗ್ತಾ ಇದೆ. 1,46,00,000 ಮನೆಗಳಿಗೆ ಬೆಳಕು ಬರ್ತಾ ಇದೆ. ಅನ್ನಭಾಗ್ಯ 4 ಕೋಟಿ ಚಿಲ್ಲರೆ ಆಗ್ತಾ ಇದೆ. 356 ಕೋಟಿ ಪ್ರಯಾಣಿಕರು ಪ್ರವಾಸವನ್ನು ಮಾಡಿದ್ದಾರೆ. 56 ಕೋಟಿ ರೂಪಾಯಿ ಬಜೆಟಲ್ಲಿ ಇಟ್ಟಿದ್ದೀವಿ. ವಿ ಆರ್ ದಿ ಮೋಸ್ಟ್ ಸಕ್ಸಸ್ಫುಲ್ ಗೌರ್ಮೆಂಟ್
ವಾಟ್ ಎವರ್ ವಿ ಹ್ಯಾವ್ ಸ್ಪೋಕನ್, ನಾನು ಹಿಂದೆ ಹೇಳಿದ್ದೀನಿ, ಕಾಂಗ್ರೆಸ್ ಸ್ಟ್ರೆಂತ್ ಇಸ್ ಕಂಟ್ರಿ ಸ್ಟ್ರೆಂತ್, ಕಾಂಗ್ರೆಸ್ ಹಿಸ್ಟ್ರಿ ಇಸ್ ಕಂಟ್ರೀಸ್ ಹಿಸ್ಟ್ರಿ. ವಾಟ್ ಎವರ್ ಕಾಂಗ್ರೆಸ್ ಸ್ಪೀಕ್ಸ್, ಇಟ್ ವಿಲ್ ಡೆಫಿನೆಟ್ಲಿ go ahead. We have assured, whatever we have assured, we have implemented. That is the biggest strength of the Congress party. I am seeking your support even at Delhi. You please help us to form a government. Thank you. Sir, Maharashtra state DPR copy paste when it comes to tunnel road, sir. Tunnel road DPR sir copy paste Maharashtra. I will answer to, I doesn't know, I'll just look at it, I'll answer to all that. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.